ಪ್ರೈಡ್ ಬಾಯ್ಸ್ ವತಿಯಿಂದ ಮೋಕ್ಷಿತ್ಗೆ ಹುಟ್ಟುಹಬ್ಬದ ಶುಭಾಶಯಗಳು. ಕೇಕ್ ವಂಡರ್ ಬೇಕರಿ ಮಾಲೀಕರಾದ ವರುಣ್ ರವರ 2ನೇ ಪುತ್ರ ಮೋಕ್ಷಿತ್ಗೆ ಹುಟ್ಟುಹಬ್ಬದ ಶುಭಾಶಯಗಳು ಕೋರಿದರು. ಜಾಹೀರಾತಿಗಾಗಿ ಸಂಪರ್ಕಿಸಿ ಬಾವಾ ಕೆ ಯಾರಬ್ ಎಂ. ಒಂದು ಮಾತು ಹೇಳ್ತಾ ಇದ್ದೀನಿ, ಕಾಂಗ್ರೆಸ್ ಶಕ್ತಿ ಈ ದೇಶದ ಶಕ್ತಿ, ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ. ಕಾಂಗ್ರೆಸ್ ಯಾವಾಗಲೂ ಕೂಡ ಎಲ್ಲ ವರ್ಗದ ಜನರಿಗೆ ನಾವು ಕಾರ್ಯಕ್ರಮವನ್ನು ಕೊಟ್ಕೊಂಡು ಬದುಕಿನ ಬಗ್ಗೆ ಬದಲಾವಣೆಯನ್ನು ತರುವಂತ ಕೆಲಸ ಯಾವಾಗಲೂ ಕೂಡ ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ. ಇದು ಮನ್ರೇಗಾ ಕಾರ್ಯಕ್ರಮ ಏನು ಇವತ್ತು ಈ ಹೋರಾಟ ಇಟ್ಕೊಂಡಿದ್ದೇವೆ ಮಹಾತ್ಮ ಗಾಂಧೀಜಿಯವರ ಹೆಸರಿನಲ್ಲಿ. 20 ವರ್ಷದ ಹಿಂದೆ ಮಾನ್ಯ ಬಡ ಜನತೆಯ ಉದ್ಯೋಗವನ್ನ ಹೊಟ್ಟೆ ತುಂಬುವಂತ ಒಂದು ಕಾರ್ಯಕ್ರಮ ಇದೆಯಲ್ಲ, ಅವರ ಕೈಗೆ ಕೆಲಸವನ್ನು ಕೊಡುವಂತ ಕಾರ್ಯಕ್ರಮ ಇದೆಯಲ್ಲ, ಇಡೀ ದೇಶಕ್ಕೆ ಒಂದು ಬದಲಾವಣೆ, ಒಂದು ಕ್ರಾಂತಿಕಾರಿಯಾದಂತಹ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನ ಮಹಾತ್ಮ ಗಾಂಧೀಜಿಯವರ ಹೆಸರಿನಲ್ಲಿ ಇಟ್ಟು ಗ್ರಾಮ ಪಂಚಾಯಿತಿಗಳು ಈ ಕಾರ್ಯಕ್ರಮವನ್ನ ತೀರ್ಮಾನ ಮಾಡಬೇಕು ಅಂತ ಹೇಳಿ ನಾವು ಈ ಕಾರ್ಯಕ್ರಮವನ್ನ ರೂಪಿಸಿತು. ಹಸಿದ ಹೊಟ್ಟೆಗೆ ಖಾಲಿ ಜೋಬ್ಗೆ ಇವತ್ತು ಅದರ ನೋವು ಏನು ಅಂತೇಳಿ ಅರಿವಿದೆ. ಇವತ್ತು ನಮ್ಮ ಹೆಣ್ಣುಮಕ್ಕಳು 60% ಹೆಣ್ಣುಮಕ್ಕಳು ಹಳ್ಳಿಗಳಲ್ಲಿ ಇವತ್ತು ಕೂಲಿಯನ್ನ ಮಾಡ್ತಾ ಇದ್ದಾರೆ. ಯಾರೇ ಪಂಚಾಯತಿಯಲ್ಲಿ ರಿಜಿಸ್ಟರ್ ಮಾಡಿಕೊಂಡ್ರೆ ಪಂಚಾಯತಿಯವರೇ ಈ ಕೆಲಸವನ್ನ ನಿರ್ಧಾರ ಮಾಡುವಂತ ಒಂದು ತೀರ್ಮಾನ ನಾವೆಲ್ಲ ಮಾಡಿದ್ದೇವೆ. ಸುಮಾರು 5,900 ಪಂಚಾಯತಿಗಳಲ್ಲಿ ಕನಿಷ್ಠ 1 ರಿಂದ 2 ಕೋಟಿ ರೂಪಾಯಿ ವರ್ಷಕ್ಕೆ ಉದ್ಯೋಗವನ್ನು ಸೃಷ್ಟಿ ಮಾಡಿ ಆ ಪಂಚಾಯತಿಗಳಲ್ಲಿ ಅನೇಕ ಅಭಿವೃದ್ಧಿ ಕೆಲಸವನ್ನು ಮಾಡಿಕೊಂಡು ಈ ದೇಶಕ್ಕೆ ಒಂದು ಶಾಶ್ವತವಾದಂತಹ ಆಸ್ತಿಗಳನ್ನು ನಿರ್ಮಾಣವನ್ನು ಮಾಡಿದ್ದು ನಾವೆಲ್ಲ ಗಮನಿಸಿದ್ದೇವೆ. ನಿಮ್ಮ ಕಣ್ಣುಗಳೇ ಸಾಕ್ಷಿ. ನೀವೇನ್ ಕಿವಿನೇನ್ ಕೇಳಬೇಕಾದಿಲ್ಲ, ನಿಮ್ಮ ಕಣ್ಣುಗಳು ಸಾಕ್ಷಿ. ಇವತ್ತು ಈ ನರೇಗಾ ಉಳಿಸಿ, ಈ ದೇಶ ಉಳಿಸಿ, ನಮ್ಮ ಹಳ್ಳಿಗಳನ್ನು ಉಳಿಸಿ, ರೈತರನ್ನು ಉಳಿಸಿ, ಕಾರ್ಮಿಕರನ್ನು ಉಳಿಸಿ, ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ಕೂಡ ಉಳಿಸಿ ಅಂತ ಕೇಳಲಿಕ್ಕೆ ಈ ಕಾರ್ಯಕ್ರಮವನ್ನು ನಾವು ರೂಪಿಸಿದ್ದೇವೆ. ದೀಪ ಹತ್ತಿ ಆರಿ ಹೋಗುವಾಗ ಜೋರಾಗಿ ಉರಿತದಂತೆ, ಹಂಗೆ ಬಿಜೆಪಿಯ ಅಂತಿಮ ದಿನಗಳು ಬಂದು ಈ ಕಾರ್ಯಕ್ರಮವನ್ನ, ಈ ಗಾಂಧೀಜಿಯವರ ಹೆಸರನ್ನ ಬದಲಾವಣೆ ಮಾಡುವಂತ ಕೆಲಸ ಮಾಡ್ತಾ ಇದೆ. ನಾನು ಹೇಳಿದೆ, ನಮ್ ಜೋಬಲ್ಲಿರೋ ನೋಟು ಮಹಾತ್ಮ ಗಾಂಧೀಜಿ ಹೆಸರು ತೆಗೆದಾಕ್ಬಿಟ್ಟಾಕೋ, ನಿಮ್ಮ ಫೋಟೋ ಹಾಕೋಬಿಡಿ ಅಂತ. ಮಹಾತ್ಮ ಗಾಂಧೀಜಿಯವರ ಹೆಸರಿನಲ್ಲಿ ಪ್ರತಿಯೊಂದು ನೋಟ್ನಲ್ಲೂ ಮಹಾತ್ಮ ಗಾಂಧೀಜಿಯವರ ಫೋಟೋ ಇದೆ. ಅದಕ್ಕೆ ನಾವು ಪಕ್ಷ ಮತ್ತು ಸರ್ಕಾರ ನಾವೆಲ್ಲ ಚರ್ಚೆ ಮಾಡಿ ಗ್ರಾಮ ಪಂಚಾಯತಿಯ ಪ್ರತಿಯೊಂದು ಗ್ರಾಮ ಪಂಚಾಯತಿ ಹೆಸರುಗಳ ಮುಂದೆ ಮಹಾತ್ಮ ಗಾಂಧೀಜಿ ಹೆಸರನ್ನ ಇಟ್ಟು ಆ ಊರಿನ ಗ್ರಾಮ ಪಂಚಾಯತಿ ಅಂತೇಳಿ ಮಾಡಬೇಕು ಅಂತೇಳಿ ಆ ತೀರ್ಮಾನವನ್ನು ನಾವು ಮಾಡಿದ್ದೇವೆ. ನಿಮ್ದು ಯಾವ್ದಾದ್ರು ಒಂದು ಪಂಚಾಯತಿ ಇರಲಿ, ಆ ಗ್ರಾಮ ಪಂಚಾಯತಿ ಹೆಸರು ಪಕ್ಕ, ಈಗ ಕೋಲಾರ ಅಂದ್ಕೊಳ್ಳಿ, ಇಲ್ಲ ಚಿಕ್ಕಬಳ್ಳಾಪುರ ಒಂದು ಹಳ್ಳಿ ಅನ್ಕೊಳ್ಳಿ, ಮಹಾತ್ಮ ಗಾಂಧೀಜಿ ಕೋಲಾರ ಗ್ರಾಮ ಪಂಚಾಯತಿ ಅಂತೇಳಿ ಹೆಸರನ್ನ ನಾಮಕರಣ ಮಾಡುವಂತ ಕೆಲಸ ಇವತ್ತು ನಾವು ಮಾಡಿದ್ದೇವೆ. ಉದ್ಯೋಗ ಖಾತ್ರಿ ಯೋಜನೆ ಇದು ಕಾಂಗ್ರೆಸ್ ಕಾರ್ಯಕ್ರಮ ಮಾತ್ರ ಅಲ್ಲ, ಇಡೀ ದೇಶದ ಕಾರ್ಯಕ್ರಮ, ದೇಶದ ಬಡ ಜನತೆಯ ಕಾರ್ಯಕ್ರಮ. ದೇಶದ ಬಡ ಜನತೆಗೆ ಕೂಲಿ ಕೊಟ್ಟು
ಆತ್ಮಧೈರ್ಯ ತುಂಬುವಂತ ಒಂದು ಕಾರ್ಯಕ್ರಮ. ಇವತ್ತು ಮನ್ರೇಗಾವನ್ನ ಮರುಕಳಿಸಿ ಉದ್ಯೋಗ ಹಕ್ಕನ್ನ ಉಳಿಸಿ ಗ್ರಾಮಗಳ ಸ್ವಯಂ ಆಡಳಿತ ಹಕ್ಕನ್ನ ಮರುಸ್ಥಾಪನೆಯನ್ನು ಮಾಡುವಂತ ಉದ್ದೇಶದಿಂದ ಈ ಹೋರಾಟವನ್ನ ಮಾಡ್ಕೊಂಡು ನಾವು ಬರ್ತಾ ಇದ್ದೇವೆ. ಕನ್ನಡಿಗರ ಮೇಲೆ, ಭಾರತದ ಬಡಜನತೆ ಮೇಲೆ ಇದೊಂದು ದೊಡ್ಡ ಅನ್ಯಾಯ ನಡೀತಾ ಇದೆ.